ಓಂ ಮಾಂತ್ರವರ್ಣಿಕಮೇವ ಚ ಗೀಯತೆ ಓಂ. 1ನೇ ಅಧ್ಯಾಯದ 1ನೇ ಪಾದದ 15ನೇಯ ಸೂತ್ರ ಇದು. ಅದರ ಅರ್ಥವನ್ನು ಈಗ ನೋಡಬೇಕು. ಈ ತೈತ್ರಿಯ ಉಪನಿಷತ್ತು ಈ ಆನಂದಮಯನಾದ ಬ್ರಹ್ಮ ಮತ್ತು ಅನ್ನಮಯ, ಪ್ರಾಣಮಯ, ಆನಂದಮಯ ಮೊದಲಾದ ಬ್ರಹ್ಮನ ರೂಪಗಳ ಬಗ್ಗೆ ವರ್ಣನೆ ಮಾಡ್ತದೆ. ಅದರ ಆರಂಭದಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೀಗೊಂದು ಮಂತ್ರ. ಇಲ್ಲಿ ಮಾಂತ್ರ ವರ್ಣಿಕ ಅಂತಂದ್ರೆ, ಮಂತ್ರ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಅಲ್ಲಿ ಬಂದಿರುವ ಭಗವಂತನ ವರ್ಣನೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಆದ್ದರಿಂದ ಮಾಂತ್ರ ವರ್ಣಿಕ ಅಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ಮಂತ್ರದಲ್ಲಿ ಹೇಳಿರುವ ಬ್ರಹ್ಮನ ಗುಣಗಳನ್ನೇ ಆನಂದಮಯಾದಿ 5 ಪ್ರಕರಣಗಳಲ್ಲಿಯೂ ಕೂಡ ವರ್ಣನೆ ಮಾಡಿದ್ದಾರೆ. ಸತ್ಯಂ, ಜ್ಞಾನಂ, ಅನಂತಂ ಇತ್ಯಾದಿ ಶಬ್ದಗಳಿಂದ ಯಾವ ಅರ್ಥ ತಿಳಿದು ಬರ್ತದೋ ಅದೇ ಅರ್ಥವೇ ಈ ಅನ್ನಮಯ, ಪ್ರಾಣಮಯ, ಆನಂದಮಯ ಇತ್ಯಾದಿ ಶಬ್ದಗಳಲ್ಲೂ ಕೂಡ ತಿಳಿದು ಬರ್ತದೆ. ಅದನ್ನ ತತ್ವಪ್ರದೀಪದಲ್ಲಿ ತ್ರಿಗುರು ಪಂಡಿತಾಚಾರ್ಯರು ವಿವರಣೆ ಮಾಡಿದ್ದಾರೆ. ತತ್ವ ಪ್ರಕಾಶಿಕದಲ್ಲಿ ಜಯತೀರ್ಥರ ವಿವರಣೆಯೂ ಕೂಡ ಇದೆ, ಅದನ್ನು ನೋಡಿದ್ದೇವೆ. ಆದ್ದರಿಂದ ಅನ್ನಮಯಾದಿ 5 ನಾಮಗಳು ಕೂಡ ಬ್ರಹ್ಮನ ನಾಮವೇ ಆಗಬೇಕೇ ಹೊರತು ಅದು ಬೇರೆಯವರ ನಾಮ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ವಿವರಣೆ. ಅನ್ನಮಯಾದಿ 5 ಇವು ಕೋಶಗಳು ಬ್ರಹ್ಮನ ಅಂತ ಹೀಗೊಂದು ಜಿಜ್ಞಾಸೆ ನಡೆದಿತ್ತು. ಕೋಶಗಳು ಅಂತ ಕೆಲವರು ಬೇರೆ, 5 ಕೂಡ ಕೋಶಗಳೇ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ರು. ಅದರಲ್ಲಿ ಒಂದು ಪರಮಾತ್ಮ, ಉಳಿದುದೆಲ್ಲವೂ ಕೂಡ ಕೋಶ ಅಂತ ಇನ್ನು ಕೆಲವರು ಅಭಿಪ್ರಾಯಪಟ್ಟಿದ್ರು. ಹಾಗೆಲ್ಲ ಅಲ್ಲ, ಎಲ್ಲವನ್ನೂ ಒಟ್ಟಿಗೆ ಪಠನ ಮಾಡಿರುವುದರಿಂದ ಈ ಅನ್ನಮಯ, ಪ್ರಾಣಮಯ, ಆನಂದಮಯ, ಮನೋಮಯ, ವಿಜ್ಞಾನಮಯ ಅಂತ 5 ಕೂಡ ಒಟ್ಟಿಗೆ ಪಠನ ಮಾಡಿರೋದ್ರಿಂದ ಒಂದೊಂದು ಕಡೆ ಒಂದೊಂದು ರೀತಿ ಅರ್ಥ ಮಾಡೋದು ಉಚಿತ ಅಲ್ಲ. ಎಲ್ಲವನ್ನು ಈ ಪರಮಾತ್ಮನ ರೂಪಗಳು ಅಂತಲೇ ಹೇಳಬೇಕು ಅನ್ನುವುದನ್ನು ಸಂದರ್ಭಕ್ಕನುಸಾರವಾಗಿ ನಾವು ವಿವರಿಸಿದ್ದೀವಿ. ಅದಲ್ಲದೆ ಇದು ಚ ಎಂಬ ಕಾರಣದಿಂದ ಮತ್ತೊಂದು ಯುಕ್ತಿಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಈ ಹಿಂದೆ ಬಂದಿದೆಯಲ್ಲ, ಅವೆಲ್ಲ ಭಗವಂತನದೇ ವರ್ಣನೆ ಅಂತ ಅನ್ನೋದ್ರ ಬಗ್ಗೆ ಯಾರಿಗೂ ವಿವಾದ ಇಲ್ಲ, ನಿಮಗೆ ಪ್ರಶ್ನೆ ಮಾಡುವವರಿಗೂ ಕೂಡ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋದನ್ನು ನೀವ್ಯಾರೂ ಕೂಡ ಕೋಶದ ವರ್ಣನೆ ಅಂತ ಯಾರೂ ತಿಳಿದಿಲ್ಲ. ಭಗವಂತನ ವರ್ಣನೆ ಅದು, ಭಗವಂತನ ಗುಣಗಳದೇ ವರ್ಣನೆ ಅಂತ ನೀವೆಲ್ಲರೂ ಕೂಡ ಒಪ್ಪಿದ್ದೀರಿ. ಅದರಂತೆ ಇಲ್ಲಿಯೂ ಕೂಡ ಆ ಸತ್ಯಂ ಜ್ಞಾನಮನಂತಂ ಇತ್ಯಾದಿ ಶಬ್ದಗಳಿಂದ ಪ್ರತಿಪಾದ್ಯವಾದ ಅರ್ಥವನ್ನೇ ಅನ್ನಮಯ, ಪ್ರಾಣಮಯ ಮೊದಲಾದವುಗಳು ವಿವರಿಸ್ತಾ ಇವೆ. ಅರ್ಥಾತ್ ಈ ಜಗತ್ತೆಲ್ಲದಕ್ಕೂ ಕೂಡ ಭಗವಂತ ಚೇಷ್ಟಕ, ಜಗತ್ತೆಲ್ಲವೂ ಕೂಡ ಆತನನ್ನು ಅವಲಂಬಿಸಿದೆ ಇತ್ಯಾದಿ ಅರ್ಥಗಳನ್ನೇ ಹೇಳ್ತಿರುವುದರಿಂದ ಅಲ್ಲಿ ಹೇಗೆ ಭಗವಂತನೇ ಪ್ರತಿಪಾದ್ಯನೋ ಇಲ್ಲಿಯೂ ಕೂಡ ಭಗವಂತನೇ ಪ್ರತಿಪಾದ್ಯ ಅಂತ ನಾವು ನಿರ್ಧಾರ ಮಾಡಬೇಕು. ಹೀಗೆ ಅದರ ಅರ್ಥ. ಇದಕ್ಕೆ ಅನುಮಾನವನ್ನು ಹೀಗೆ ಪ್ರಯೋಗ ಮಾಡಬೇಕು. ವಿಷ್ಣು ಅನ್ನಮಯಾದಿ ಪಂಚನಾಮ ವಾಚ್ಯ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣೇಶು ಗೀತತ್ವಾತ್ ಅಂತ ಇದು ಅನುಮಾನ ಪ್ರಯೋಗ. ವಿಷ್ಣು ಅಥವಾ ಪರಂ ಬ್ರಹ್ಮ ಅಂತ ಪಕ್ಷ ಮಾಡಿದ್ದೇವೆ. ಅದು ಅನ್ನಮಯ ಮೊದಲಾದ 5 ನಾಮಗಳಿಂದ ವಾಚ್ಯವಾಗಿದೆ ಅಂತ ಸಾಧನೆ. ಹೀಗೆ ಸಾಧನೆ ಮಾಡಿರುವುದರಿಂದ ಅದೇ ಸಾಧ್ಯ. ಅಲ್ಲಿ ಅನ್ನಮಯಾದಿ ಪಂಚಶಬ್ದ ವಾಚ್ಯತ್ವ ಅಂತನ್ನುವುದು ಸಾಧ್ಯ. ವಿಷ್ಣು ಅಥವಾ ಪರಂ ಬ್ರಹ್ಮ ಅಂತ ಪಕ್ಷ. ಮಂತ್ರವರ್ಣೇಶು ಗೀತತ್ವಾತ್ ಅಂತ ಅದರ ಹೇತು. ಮಂತ್ರವರ್ಣ ಅಂದ್ರೆ ಯಾವುದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೀಗದರ ತಾತ್ಪರ್ಯ. ಮಂತ್ರವರ್ಣೇಶು ಗೀತತ್ವಾತ್ ಅಥವಾ ಈ ಮಂತ್ರವರ್ಣೇಶು ಗೀತತ್ವಾತ್ ಅಂದ್ರೆ ಅಲ್ಲಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಮಾತುಗಳಲ್ಲಿ ಭಗವಂತನ ಬಗ್ಗೆನೇ ವರ್ಣನೆ ಬಂದಿದೆ ಅಂತ ಅರ್ಥ ಆಗ್ತದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ಮಾತುಗಳಲ್ಲಿ ಯಾವ ವರ್ಣನೆ ಬಂದಿದೆಯೋ ಆ ಅರ್ಥವನ್ನು ಹೇಳುವ ಅನ್ನಮಯ ಇತ್ಯಾದಿ ಶಬ್ದಗಳಿಂದಲೂ ಇವನೇ ವಾಚ್ಯನಾಗಿದ್ದಾನೆ ಅಂತ ಹೀಗದರ ಅರ್ಥ. ಆದ್ದರಿಂದ ಸ್ವಲ್ಪ ಅದನ್ನು ಆ ಹೇತುವನ್ನು ಬದಲಾವಣೆ ಮಾಡ್ಕೋಬೇಕಾದ ಪ್ರಸಂಗ ಇರ್ತದೆ. ವಿಷ್ಣು ಅಂತ ಪಕ್ಷ ಇದ್ದೇ ಇದೆ. ಅನ್ನಮಯಾದಿ ಪಂಚನಾಮ ವಾಚ್ಯಂ
ಅಂತ ಸಾಧ್ಯ ಇದೆ. ಸತ್ಯಂ ಮಂತ್ರವರ್ಣ ಸಮಾನಾರ್ಥಕ ಅನ್ನಮಯಾದಿ ಶಬ್ದವಾಚ್ಯತ್ವಾತ್ ಅಂತ ಹೀಗೆ ಸ್ವಲ್ಪ ಹೇತುವನ್ನು ಬದಲು ಮಾಡಿಕೊಂಡ್ರೆ, ಮಂತ್ರವರ್ಣ ಅಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಂಥ ಮಂತ್ರವರ್ಣ, ಅದಕ್ಕೆ ಸಮಾನವಾದ ಅರ್ಥವನ್ನು ಕೊಡುವ ಅನ್ನಮಯ ಪ್ರಾಣಮಯ ಮೊದಲಾದ ಶಬ್ದಗಳು, ಆ ಶಬ್ದಗಳಿಂದ ಅವನೇ ವಾಚ್ಯ. ಆದ್ರಿಂದ ಇದರಿಂದ ಪ್ರಧಾನವಾಗಿ ಅವನೇ ವಾಚ್ಯ ಹೊರತು ಬೇರೆ ಯಾರು ಕೂಡ ವಾಚ್ಯರಲ್ಲ. ಆದ್ರಿಂದ ನಾಮವಾಚ್ಯ ಅಂತ ಹೀಗೆ ಅನ್ನಮಯಾದಿ ಪಂಚನಾಮ ವಾಚ್ಯ ಅಂತ ಹೀಗೆ ಸಾಧನೆ ಮಾಡಬಹುದು. ಮತ್ತೆ ಅದರ ಭಗವಂತನ ಗುಣಗಳನ್ನು ಸಾಧನೆ ಮಾಡುವಂತಹ ಪ್ರಸಂಗ ಇದ್ರೆ ಪರಂಬ್ರಹ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣ ಸಮಾನಾರ್ಥಕ ಅನ್ನಮಯಾದಿ ಶಬ್ದವಾಚ್ಯತ್ವಾತ್. ಅನ್ನಮಯ ಮೊದಲಾದ 5 ಶಬ್ದಗಳಿಂದ ಅವನು ವಾಚ್ಯನಾಗಿದ್ದಾನಲ್ಲ, ಆ 5 ಶಬ್ದಗಳಿಂದ ಭಗವಂತನ ಎಲ್ಲಾ ಕ್ರಿಯೆಗಳನ್ನು ಕೂಡ, ಉತ್ಪತ್ತಿ ಸ್ಥಿತಿ ಸಂಹಾರ ಮೊದಲಾದ 8 ಕ್ರಿಯೆಗಳನ್ನು ಕೂಡ ನಾವು ಸಂಗ್ರಹಿಸಲಿಕ್ಕೆ ಬರ್ತದೆ. ಆದ್ದರಿಂದ ಅನ್ನಮಯಾದಿ 5 ಶಬ್ದಗಳಿಂದ ಅವನು ವಾಚ್ಯನಾಗಿದ್ದಾನೆ. ಆ ಅನ್ನಮಯಾದಿ 5 ಶಬ್ದಗಳು ಸತ್ಯಂ ಜ್ಞಾನಂ ಇತ್ಯಾದಿ ನಾಮಗಳ ಸಮಾನಾರ್ಥಕವಾಗಿವೆ ಅಂತಿಷ್ಟು ಗೊತ್ತಾದ್ಮೇಲೆ ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಕೂಡ ಗೊತ್ತಾಗ್ತದೆ. ಇದು ಅದರ ತಾತ್ಪರ್ಯ. ಆ ಸೂತ್ರದಲ್ಲಿ ಗೀಯತೆ ಅಂದರೆ ವರ್ಣಿಸಲ್ಪಡ್ತದೆ ಅಂತ ಅರ್ಥ. ಯಾವುದು ವರ್ಣಿಸಲ್ಪಡ್ತದೆ ಅಂದರೆ ಬ್ರಹ್ಮವೇ ವರ್ಣಿಸಲ್ಪಡ್ತದೆ. ಗೀಯತೆ ಅಂದರೆ ಹಾಡಲ್ಪಡುವುದು ಅಂತ ಅರ್ಥ. ಹಾಡಲ್ಪಡುವುದು ಅಂದರೆ ವರ್ಣಿಸಲ್ಪಡುವುದು ಅಂತ ಅರ್ಥ. ಮಾಂತ್ರವರ್ಣಿಕಮೇವ. ಮಂತ್ರವರ್ಣ ಅಂದರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಂಥ ಮಂತ್ರವರ್ಣ. ಆ ಮಂತ್ರವರ್ಣಕ್ಕೆ ಸಂಬಂಧಪಟ್ಟದ್ದು ಮಾಂತ್ರವರ್ಣಿಕ. ಮಂತ್ರವರ್ಣಸ್ಯ ಇದಂ ಮಾಂತ್ರವರ್ಣಿಕಂ. ಪರಬ್ರಹ್ಮ ಅನ್ನೋದು ನಪುಂಸಕಲಿಂಗ ಆದ್ದರಿಂದ ಮಾಂತ್ರವರ್ಣಿಕಮೇವ ಅಂತ ಅಲ್ಲಿ ಕೂಡ ನಪುಂಸಕಲಿಂಗ ತಗೊಂಡಿದ್ದಾರೆ. ಮಂತ್ರವರ್ಣದಲ್ಲಿ ಪ್ರತಿಪಾದ್ಯವಾದ ಪರಬ್ರಹ್ಮವೇ ಈ ಅನ್ನಮಯಾದಿ 5 ಪ್ರಕರಣಗಳಲ್ಲಿಯೂ ಕೂಡ ಗೀಯತೆ ಹೇಳಲ್ಪಡ್ತಾ ಇದೆ. ಅವೇ ಅರ್ಥವುಳ್ಳ ಶಬ್ದಗಳಿಂದ ಹೇಳಲ್ಪಡ್ತಾ ಇದೆ ಅಂತ ಹೀಗಾದ್ರ ಆ ಶಬ್ದಗಳ ಅರ್ಥನೂ ಕೂಡ ಆಗ್ತದೆ. ಈ ಸೂತ್ರವನ್ನು ಈಗ ನಾವು ಸೂತ್ರದ ಅರ್ಥ ನೋಡಿದ್ದೇವೆ. ತತ್ವಪ್ರಕಾಶಕದಲ್ಲಿ ಅದು ಸೂಕ್ಷ್ಮ ಮತ್ತೊಂದು ಬಾರಿ ಗಮನಿಸಬಹುದು. 449ನೇ ಪುಟದಲ್ಲಿ ತತ್ವಪ್ರಕಾಶಕದಲ್ಲಿ 3ನೇ ವಾಕ್ಯದಲ್ಲಿದೆ. ನೇದಂ ಆನಂದಮಯಾದಿ ಪಂಚಕಂ ಅಪರಂ ಬ್ರಹ್ಮ. ಆನಂದಮಯಾದಿ ಪಂಚಕ ಯಾವುದಿದು? ಆನಂದಮಯ ಇತ್ಯಾದಿ ಶಬ್ದಗಳಿಂದ ವಾಚ್ಯವಾದ್ದು ಅಂದ್ರೆ ಅದು ಅಪರಂ ಬ್ರಹ್ಮ ಅಲ್ಲ, ಯಾವುದೋ ಪ್ರಕೃತಿ ಮೊದಲ ಅಂತಲ್ಲ. ಯಾಕೆಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ತಿನ ಆರಂಭದ ಮಂತ್ರವರ್ಣ ಅಂದ್ರೆ ವೇದವಾಕ್ಯ ಅಂತ ಅರ್ಥ ಅಷ್ಟೇ, ಬೇನಲ್ಲ ಅದು. ಅಲ್ಲಿ ಬ್ರಹ್ಮನ ಲಕ್ಷಣಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಸತ್ಯತ್ವ, ಜ್ಞಾನತ್ವ, ಆನಂದತ್ವ ಇತ್ಯಾದಿಗಳನ್ನು, ಅನಂತತ್ವ ಇತ್ಯಾದಿಗಳನ್ನು. ಆ ಲಕ್ಷಣ ಉಳ್ಳದ್ದಾಗಿ ಲಕ್ಷಣಪೂರ್ವಕವಾಗಿ ಹೇಳಲ್ಪಟ್ಟ ಬ್ರಹ್ಮ ಏನಿದೆ ಅದೇ ಪರಬ್ರಹ್ಮವೇ ಆನಂದಮಯ ಇತ್ಯಾದಿ ಶಬ್ದಗಳಿಂದಲೂ ಕೂಡ 5 ಶಬ್ದಗಳಿಂದಲೂ ಕೂಡ ಗೀಯತೆ ವರ್ಣಿಸಲ್ಪಟ್ಟಿದೆ. ಯಾಕಂದ್ರೆ ಶಬ್ದಾನುಸಂಧಾನ ಅಂತ ಭಾಷ್ಯದಲ್ಲಿದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮೂಲತಃ ಆ ಥರ ಕಂಡು ಬರ್ತದೆ. ಅದರಿಂದ ಹಾಗೆ ತಿಳ್ಕೊಳ್ಳೋದು. ಪರಮೇವ ಬ್ರಹ್ಮ ಶಬ್ದಾನುಸಂಧಾನ ಗೀಯತೆ. ಆ ಕಡೆ ಸತ್ಯಂ ಜ್ಞಾನಂ ಅನಂತಂ ಅನ್ನುವ ಶಬ್ದಗಳನ್ನು ನಾವು ಒಡೆದು ನೋಡಿದಾಗ, ಅನ್ನಮಯ ಪ್ರಾಣಮಯ ಮೊದಲಾದ ಶಬ್ದಗಳನ್ನು ಕೂಡ ಸೂಕ್ಷ್ಮವಾಗಿ ವಿಭಾಗಿಸಿ ನೋಡಿದಾಗ ಅದನ್ನೇ ಶಬ್ದಾನುಸಂಧಾನ ಅಂತ ಕರೀತಾರೆ. ಶಬ್ದಾನುಸಂಧಾನದಿಂದ ಈ ವಿಷಯ ತಿಳಿದು ಬರ್ತದೆ ಅಂತ ಅದರ ತಾತ್ಪರ್ಯ. ಸತ್ಯ ಜ್ಞಾನ ಅನಂತ ಶಬ್ದಾನಾಂ ಆನಂದಮಯಾದಿ ಶಬ್ದಾನಾಂಚ ಅರ್ಥಾನುಸಂಧಾನೇ ಸತಿ ಏಕಾರ್ಥತ್ವ ಪ್ರತೀತೇ ಅಂತ ಟೀಕಾವಾಕ್ಯ. ಸತ್ಯಂ ಜ್ಞಾನವಂತಂ ಈ ಶಬ್ದಗಳನ್ನ ಹಾಗೆ ಅನ್ನಮಯಾದಿ ಶಬ್ದಗಳನ್ನ ನಾವು ಅರ್ಥಾನುಸಂಧಾನ ಪೂರ್ವಕವಾಗಿ ಮನನ ಮಾಡಿದರೆ ಆಗ ಅವೆರಡಕ್ಕೂ ಇರುವುದು ಒಂದೇ ಅರ್ಥ ಅಂತ ತಿಳಿಯುತ್ತದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವಲ್ಲಿ ಪರಬ್ರಹ್ಮವೇ ಪ್ರತಿಪಾದ್ಯ, ಇನ್ಯಾವ ಬ್ರಹ್ಮವೂ ಪ್ರತಿಪಾದ್ಯ ಅಲ್ಲ ಅಂತ ಆದಮೇಲೆ ಇಲ್ಲೂ ಕೂಡ ಹಾಗೆ ಆಗಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ನೇತ್ರೋನುಪತ್ತೇ ಅಂತ ಸೂತ್ರ, ಅದು 16ನೇ ಸೂತ್ರ, 1ನೇ ಅಧ್ಯಾಯದ 1ನೇ ಪಾದದ 16ನೇ ಸೂತ್ರ. ಇದೇ ಆನಂದಮಯಾಧಿಕರಣದಲ್ಲಿ ಅದು 5ನೇ ಸೂತ್ರ. ಈ ಉಪನಿಷತ್ತಿನ ಪ್ರಾರಂಭದಲ್ಲಿ
ಬ್ರಹ್ಮನನ್ನು ತಿಳ್ಕೊಂಡವನು ಬ್ರಹ್ಮನನ್ನು ಪಡೀತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಜ್ಞಾನದಿಂದ ಫಲ ಏನು? ಮೋಕ್ಷ ಪ್ರಾಪ್ತಿಯ ಫಲ ಅಂತ ಹೇಳಿದ್ದಾರೆ. ಅನ್ನಮಯಾದಿ 5 ನಾಮಗಳು ಅವು ಭಗವಂತನ ನಾಮ ಅಲ್ಲ, ಮತ್ಯಾರ್ದೋ ನಾಮಗಳು, ಕೋಶಗಳು, ಮತ್ತೇನೋ ಅಪರಬ್ರಹ್ಮವೋ ಏನೋ ಆದರೆ ಏನ್ ನಮ್ಮ ಬ್ರಹ್ಮೋಪಾಸತೆ ಅಂತಿಲ್ಲೆಲ್ಲ ಆ ಬ್ರಹ್ಮನನ್ನು ಉಪಾಸನೆ ಮಾಡಿದವನು ಮುಕ್ತಿಯನ್ನು ಪಡಿತಾನೆ ಅಂತ ವರ್ಣನೆ ಮಾಡಿದಾರಲ್ಲ. ಬ್ರಹ್ಮನ ಅಲ್ಲದೇ ಇದ್ದಿರುವಂಥ ಅನ್ನಮಯಾದಿಗಳ ಉಪಾಸನೆಯಿಂದ ಆ ಮುಕ್ತಿ ಸಿಗೋದು ಹೇಗೆ ಅಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೇನು ಉತ್ತರ ಇಲ್ಲದಂತೆ ಆಗಿಬಿಡ್ತದೆ. ಅಬ್ರಹ್ಮದ ಉಪಾಸನೆಯಿಂದ ಬ್ರಹ್ಮ ಪ್ರಾಪ್ತಿ, ಮೋಕ್ಷ ಪ್ರಾಪ್ತಿ ಅಂತ ಅನ್ನೋದು ಅದ್ವೈತಿಗಳಾದ ನಿಮಗೂ ದ್ವೈತಿಗಳಾದ ನಮಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಆದ್ದರಿಂದ ಅಬ್ರಹ್ಮ ಜ್ಞಾನದಿಂದ ಮೋಕ್ಷ ಆಗೋದಿಲ್ಲ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಆಗ್ತದೆ. ಅಂದಮೇಲೆ ಉಪನಿಷತ್ತಿನ ಆರಂಭದಲ್ಲಿಯೂ ಈಗಲೂ ಎಲ್ಲ ಕಡೆಯೂ ಕೂಡ ಆ ಬ್ರಹ್ಮನ ಜ್ಞಾನವನ್ನು ಕೊಡುವುದಕ್ಕಾಗಿ ನಮಗೆ ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದರಿಂದ ಎಲ್ಲ ಕಡೆಯೂ ಅದನ್ನೇ ತಿಳ್ಕೊಳ್ಬೇಕು ಅಂತ ಅದರ ಅಭಿಪ್ರಾಯ. 463ನೇ ಪುಟದಲ್ಲಿ ತತ್ವಪ್ರದೀಪ ಮತ್ತು ತತ್ವಪ್ರಕಾಶಕ ಅದನ್ನು ಗಮನಿಸಿದರೆ ಇಲ್ಲಿ ಅನುಮಾನ ಪ್ರಯೋಗ ಹೇಗೆ ಮಾಡಬೇಕು ಅಂತ ಗೊತ್ತಾಗ್ತದೆ. ಈ ನಚ ವಿಷ್ಣು ಅನ್ಯಜ್ಞಾನ ಮೋಕ್ಷ ಉಪಪದ್ಯತೆ ತತ್ವಪ್ರದೀಪದಲ್ಲಿ ವಿಷ್ಣುವಿಗಿಂತ ಬೇರೆಯವರನ್ನು ತಿಳಿದ್ರೆ ಮೋಕ್ಷ ಸಿಗೋದಿಲ್ಲ. ಅಲ್ಲಿ ಭಾಷ್ಯದಲ್ಲೂ ಹಾಗೆ ಇದೆ, ನಹಿ ಅನ್ಯಜ್ಞಾನ ಮೋಕ್ಷ ಉಪಪದ್ಯತೆ ಅಂತ. ಬ್ರಹ್ಮಜ್ಞಾನದಿಂದಲೇ ಮೋಕ್ಷ ಆಗ್ತದೆ. ಬ್ರಹ್ಮವಿದಾಪ್ನೋತಿ ಪರಂ ಇರಾಹ್ಯೇ ವೇಷೇ ತಸ್ಮಿನ್ ಅದೃಶ್ಯೇ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಭಯಂ ಪ್ರತಿಷ್ಠಾಮಿಂದತೆ ಅಂತ ಹಾಗೆ ಬಂದಿದೆ. ಆದ್ರಿಂದ ಬ್ರಹ್ಮನ ಜ್ಞಾನವೇ ಮೋಕ್ಷಕ್ಕೆ ಸಾಧನ, ಬ್ರಹ್ಮನೇ ಮೋಕ್ಷ ಸಾಧಕವಾದ ಜ್ಞಾನಕ್ಕೆ ವಿಷಯ, ಬ್ರಹ್ಮೇತರವಾದದ್ದು ಯಾವುದು ಕೂಡ ಮೋಕ್ಷದಾಯಕವಾದ ಜ್ಞಾನಕ್ಕೆ ವಿಷಯ ಅಲ್ಲ ಅನ್ನೋದು ನಮಗೆ ತಿಳಿದು ಬರ್ತದೆ. ಆದ್ದರಿಂದ ಅನುಮಾನ ಪ್ರಯೋಗ ಹೀಗೆ ಮಾಡಬಹುದು ನಾವು ಒಟ್ಟಾರೆ. ಈ ತತ್ವಪ್ರಕಾಶಕ್ಕಾಗಿ ಬಂದಿರುವಂತೆ ಅಲ್ಲಿ ಪೂರ್ವಪಕ್ಷದಲ್ಲಿ ತತ್ವಪ್ರಕಾಶಕ್ಕಾಗಿ ಪೂರ್ವಪಕ್ಷದಲ್ಲಿ ಸೂಚಿತ ಆಗಿರುವಂತೆ ವಿರಿಂಚಾದಿಗಳೇ ಆನಂದಮಯ ಶಬ್ದ ವಾಚ್ಯರಾಗಬಹುದಲ್ವಾ ಅಂತ ಬಂದಿದ್ರೆ ವಿರಿಂಚಾದಯ ಅಂತ ಪಕ್ಷ ಮಾಡ್ಕೋಬೇಕು. ನ ಆನಂದಮಯಾದಿ ಶಬ್ದವಾಚ್ಯ ಅಂತ ಸಾಧನೆ ಮಾಡಬೇಕು. ಆನಂದಮಯಾದಿ ಶಬ್ದ ವಾಚ್ಯತ್ವ ಅಂತನ್ನುವುದು ಸಾಧ್ಯ, ವಾಚ್ಯತ್ವ ಅಭಾವ ಅನ್ನೋದು ಸಾಧ್ಯ. ವಿರಿಂಚಾದಯ ಅಂತ ಪಕ್ಷ, ವಿರಿಂಚಾದಯ ಅಂತ ಪಕ್ಷ. ನ ಆನಂದಮಯ ಶಬ್ದ ವಾಚ್ಯ, ಆನಂದಮಯ ಶಬ್ದ ಅವಾಚ್ಯತ್ವ ಅಂತನ್ನುವುದು ಅದರ ಸಾಧನೆ, ಅದರ ಸಾಧ್ಯ. ಯಾಕೆ ಅಂದ್ರೆ ಮೋಕ್ಷದಾಯಕ ಜ್ಞಾನ ಅವಿಷಯತ್ವಾತ್, ಮೋಕ್ಷದಾಯಕ ಜ್ಞಾನಾವಿಷಯತ್ವಾತ್. ಮೋಕ್ಷದಾಯಕ ಜ್ಞಾನ ವಿಷಯತ್ವ ಅನ್ನೋದು ಪರಮಾತ್ಮನಲ್ಲಿ ಮಾತ್ರ ಇದೆ. ಮತ್ತೆ ಈ ವಿರಿಂಚಾದಿಗಳಲ್ಲಿ ಮೋಕ್ಷದಾಯಕ ಜ್ಞಾನ ವಿಷಯತ್ವ ಅಂತನ್ನುವುದು ಇಲ್ಲ. ಆದ್ದರಿಂದ ಮೋಕ್ಷದಾಯಕ ಜ್ಞಾನ ವಿಷಯತ್ವ ಎಂಬ ಹೇತುವನ್ನು ಇಟ್ಟುಕೊಂಡು ಈ ಅನ್ನಮಯಾದಿ ಶಬ್ದವಾಚ್ಯತ್ವದ ಅಭಾವವನ್ನು ಈ ವಿರಿಂಚಾದಿಗಳಲ್ಲಿ ಸಾಧನೆ ಮಾಡಬೇಕು. ವಿರಿಂಚಾದಿಗಳು ಯಾರೂ ಕೂಡ ಅನ್ನಮಯಾದಿ ಶಬ್ದವಾಚ್ಯರಲ್ಲ ಅಂದರೆ ಸ್ವಯಂ ಭಗವಂತನೇ ಅನ್ನಮಯಾದಿ ಶಬ್ದವಾಚ್ಯ ಅಂತನ್ನುವುದು ನಮಗೆ ಮುಂದೆ ಅದರಿಂದ ಗೊತ್ತಾಗ್ತದೆ. ಮತ್ತೆ ಇಲ್ಲಿ ಆ ಗುಣಪೂರ್ಣತ್ವವನ್ನು ಸಾಧನೆ ಮಾಡಲಿಕ್ಕೆ ಈ ಅನುಮಾನವನ್ನು ಹೇಗೆ ಪ್ರಯೋಗ ಮಾಡಬೇಕು ಅಂತ ಬಂದರೆ ಅದನ್ನು ಹೀಗೆ ಮಾಡಬೇಕು. ವಿಷ್ಣು ಅಥವಾ ವಿಷ್ಣುರೇವ ಗುಣಪೂರ್ಣ, ಗುಣಪೂರ್ಣ ಅಂತ ಸಾಧನೆ ಮಾಡಬೇಕು. ಗುಣಪೂರ್ಣ ಅಂತ ಸಾಧನೆ ಮಾಡಲಿಕ್ಕೆ ಹೇತು ಯಾವುದು ಅಂದರೆ ಮೋಕ್ಷದಾಯಕ ಜ್ಞಾನ ವಿಷಯತ್ವ ಅಂತ ಅದನ್ನೇ ತಿಳ್ಕೊಳ್ಬೇಕು. ಅನುಪಪತ್ತೇ ಅಂತ ಸೂತ್ರದಲ್ಲಿದೆಯಲ್ಲ, ಅನುಪಪತ್ತೇ ಅಂದರೆ ಹೊಂದುವುದಿಲ್ಲ ಆದ್ರಿಂದ, ಕೂಡುವುದಿಲ್ಲ ಆದ್ರಿಂದ ಅಂತ ಅರ್ಥ. ಏನು ಕೂಡುವುದಿಲ್ಲ ಆದ್ರಿಂದ ಅಂದರೆ ಬ್ರಹ್ಮೇತರ ಜ್ಞಾನದಿಂದ ಮೋಕ್ಷ ಸಿಗುವುದಿಲ್ಲ ಆದ್ರಿಂದ ಅಂತ ಅರ್ಥ. ಆದ್ರಿಂದ ಮೋಕ್ಷದಾಯಕ ಜ್ಞಾನ ವಿಷಯತ್ವ ಯಾರಲ್ಲಿದೆಯೋ ಅವನು ಗುಣಪೂರ್ಣನೇ ಆಗಿರ್ತಾನೆ. ಭಗವಂತನ ಗುಣಗಳನ್ನು ತಿಳಿಯುವುದರಿಂದ ಮುಕ್ತಿ ಅಂತ ಹೀಗೆ ಬಂದಿರೋದ್ರಿಂದ ಮೋಕ್ಷದಾಯಕ ಜ್ಞಾನ ವಿಷಯತ್ವ ಭಗವಂತನಲ್ಲಿ ಮಾತ್ರ ಇದೆ. ಆದ್ದರಿಂದ ಈ ಒಂದು ಅಸಾಧಾರಣ ಧರ್ಮವನ್ನು ಇಟ್ಕೊಂಡು ಆ ಬ್ರಹ್ಮನಿಗೆ ಗುಣಪೂರ್ಣತ್ವವನ್ನು ಸಾಧನೆ ಮಾಡಬೇಕು. ಹೀಗೆ ಬ್ರಹ್ಮ ಅಂತ ಪಕ್ಷ, ಗುಣಪೂರ್ಣ ಮತ್ತು ಸಾಧ್ಯ, ಮೋಕ್ಷದಾಯಕ ಜ್ಞಾನ ವಿಷಯತ್ವ ಅಂತ ಹೇತು. ಮತ್ತೆ ಆ ಸೂತ್ರದಲ್ಲಿ ನ ಇತರ ಅನುಪಪತ್ತೇ ಅಂತಿದೆಯಲ್ಲ, ಇತರ ಅಂದರೆ ಪರಬ್ರಹ್ಮನಿಗಿಂತ ಇತರರಾದ ವಿರಿಂಚಾದಿಗಳು
ನ ಆನಂದಮಯ ಶಬ್ದವಾಚ್ಯರಲ್ಲ. ಯಾಕೆಂದ್ರೆ ಅನುಭವತ್ತೇಹೆ, ಈ ಅವರ ಜ್ಞಾನದಿಂದ ಮೋಕ್ಷ ಅಂತಂದು ಉಪಪನ್ನ ಅಲ್ಲ, ಮೋಕ್ಷವು ಸಿಗುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ನ ಉಪಪತ್ತಿ ಅನುಪಪತ್ತಿ. ಉಪಪತ್ತಿ ಅಂದ್ರೆ ಹೊಂದುವುದರಿಂದ, ಯುಕ್ತವಾಗುವುದರಿಂದ ಅಂತ ಅರ್ಥ. ಯಾವುದು ಯುಕ್ತ ಆಗುವುದು ಅಂದ್ರೆ ಮೋಕ್ಷ ಯುಕ್ತ ಆಗುವುದು ಅಂತ ಅರ್ಥ. ಅದು ನಮ್ಗೆ ತಿಳಿದು ಬರ್ತದೆ. ಉಪಪತ್ತಿ ಅಂದ್ರೆ ಯುಕ್ತವಾಗುವುದು ಅಥವಾ ಸಿಗುವುದರಿಂದ ಅಂತ ತಿಳ್ಕೋಬಹುದು. ಉಪಪದ್ಯತೆ ಅಂದ್ರೆ ಹೊಂದುವುದು, ಯುಕ್ತವಾಗುವುದು, ಸೂಟ್ ಆಗುವುದು ಅಥವಾ ಲಾಭ ಆಗುವುದರಿಂದ ಅಂತ ಅರ್ಥ. ಜಗತ್ತಿನ ಅತಿ ದೊಡ್ಡ ಲಾಭ ಯಾವುದು ಅಂದ್ರೆ ಮುಕ್ತಿಯೇ ಲಾಭ. ಆ ಮುಕ್ತಿ ಎಂಬ ಲಾಭ ಬೇರೆಯವರ ಜ್ಞಾನದಿಂದ ಆಗೋದಿಲ್ಲ, ಪರಮಾತ್ಮನ ಜ್ಞಾನದಿಂದಲೇ ಆಗ್ತದೆ ಅಂತ ಅದರ ಅಭಿಪ್ರಾಯ. ದೇಶತಃ ಕಾಲತಃ ಗುಣತಃ ಪರಿಪೂರ್ಣ, ಸರ್ವಜ್ಞ ಸರ್ವಶಕ್ತ ಸರ್ವಕರ್ತ ಮತ್ತು ಸರ್ವೋತ್ತಮ, ಸಾಕಾಷ್ಠ ಸಾಪರಾಗತಿ ಅಂತ ಬಂದಂತೆ ಸರ್ವೋತ್ತಮ ಎಂಬ ದೃಷ್ಟಿಯಿಂದ ಭಗವಂತನೊಬ್ಬನ್ನೇ ತಿಳ್ಕೋಬೇಕು. ಉಳಿದೆಲ್ಲ ತತ್ವಗಳ ಜ್ಞಾನ, ಭಗವಂತನನ್ನು ತಿಳ್ಕೊಳ್ಳುವಾಗ ಉಳಿದೆಲ್ಲ ತತ್ವಗಳ ಜ್ಞಾನವೂ ಕೂಡ ಬೇಕಾಗೇ ಆಗ್ತದೆ. ಅವು ಬಂದೇ ಬರ್ತವೆ. ತಾತ್ಪರ್ಯ ನಿರ್ಣಯದಲ್ಲಿ ಮೊದಲಿಂದ 2-3 ಅಧ್ಯಾಯಗಳಲ್ಲಿ ಹೇಳಿದಂತೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೊದಲು ಕೆಲವು ಕಡೆ ಇತ್ಯಾದಿಕಂ ಜ್ಞಾತವೇ ಮುಚ್ಚತೆ, ಭಗವಂತನ ಅವತಾರ ಹರೇಹೇಯೇ, ಭಗವಂತನ ಅವತಾರಗಳು ಯಾವ್ಯಾವೆ, ಅವತಾರಗಳು ಯಾವುದಲ್ಲ ಇತ್ಯಾದಿಗಳನ್ನು ಕೆಲವೊಂದು ತಿಳ್ಕೊಳ್ಳೇಬೇಕು ಸಾಧಕನಾದವನು. ಇಂಥವನು ತಿಳ್ಕೊಂಡ್ರೆ ಮುಕ್ತಿ, ಇದನ್ನು ತಿಳ್ಕೊಳ್ಳದೆ ಹೋದ್ರೆ ಮುಕ್ತಿ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳನ್ನು ಆಚಾರ್ಯರು ಕೆಲವು ವಿಷಯಗಳನ್ನು ಪಟ್ಟಿ ಮಾಡಿದ್ದಾರೆ. ಆದ್ರಿಂದ ಅದನ್ನು ತಿಳ್ಕೊಳ್ಬೇಕು. ಅದನ್ನು ಉಳಿದ ತತ್ವಗಳನ್ನು ದೇವತೆಗಳನ್ನು ತಿಳ್ಕೊಳ್ಳುವಾಗ ಅವ್ರ ಗುಣ, ಅವರ ಮಿತಿ ಎಷ್ಟೋ ಆ ಪೂರ್ವಕವಾಗಿ ತಿಳ್ಕೋಬೇಕು ಅಂತ ಅದರ ಅಭಿಪ್ರಾಯ. ಅನೇಕ ಬಾರಿ ನಿಮ್ಮಂತಹ ಅನೇಕ ಜನ ಆತ್ಮೀಯ ಜೊತೆಗೆ ಮಾತಾಡಿದ್ರದು ಒಂದು ಫಲಿತಾಂಶ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯಿ ವಿದ್ಯತೆ. ಭಗವಂತನನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಏನನ್ನು ತಿಳ್ಕೊಳ್ಬೇಕು, ಏನನ್ನು ತಿಳ್ಕೊಂಡ್ರೆ ಮೋಕ್ಷ, ಯಾವುದನ್ನು ಬಿಟ್ರೆ ಮೋಕ್ಷ ಇಲ್ಲ ಅನ್ನೋದನ್ನೆಲ್ಲ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಉಪಾಸನೆ ಮಾಡಲೇಬೇಕು ಅಂತ ಅನ್ನೋದನ್ನೆಲ್ಲ ಆಚಾರ್ಯರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಗ್ರಂಥಗಳನ್ನು ಓದಬೇಕು ಅಂತ ಅನ್ನೋದನ್ನು ಹೇಳಿದ್ದಾರೆ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್, ಎಲ್ಲ ವೇದಗಳನ್ನು, ಇತಿಹಾಸಗಳನ್ನು, ಪುರಾಣಗಳನ್ನು ಯುಕ್ತಿ ಸಮೇತವಾಗಿ ಬ್ರಹ್ಮಸೂತ್ರಾದಿ ಗ್ರಂಥಗಳಿಂದ ಪ್ರತಿಪಾದಿತವಾದ ಯುಕ್ತಿ ಸಮೇತವಾಗಿ ಅಧ್ಯಯನ ಮಾಡಬೇಕು ಅಂತ ಬಂದಿದೆ. ಇದು ಬಹಳ ಮುಖ್ಯ. ಸಾಧಕ ಜೀವಮಾನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಎದುರಿಗೆ ಒಂದು ಗುರಿ ಇಟ್ಕೋಬೇಕು. ಇಲ್ಲದೆ ಹೋದರೆ ನಮ್ಮ ಗುರಿ ಅಸ್ತವ್ಯಸ್ತ ಆಗಿ ಏನನ್ನು ತಿಳ್ಕೊಳ್ಬೇಕು ಅದು ಒಂದನ್ನು ಬಿಟ್ಟು ಮತ್ತೆ ಯಾವ್ದಾವುದೋ ಸಂಗತಿಗಳನ್ನು ತಿಳ್ಕೊಳ್ಳುವಂತಹ ಪ್ರಸಂಗ ಬರ್ತದೆ, ಅದನ್ನೆಲ್ಲ ಬೋಧನೆ ಮಾಡುವಂತಹ ಪ್ರಸಂಗ ಬರ್ತದೆ. ಬಹಳ ಆಲೋಚನೆ ಮಾಡಿ ಈ ಮಾತು ಹೇಳ್ತಿದ್ದೇನೆ, ಹಾಗೆ ಬಹಳ ಧೈರ್ಯದಿಂದಲೂ ಹೇಳ್ತಿದ್ದೇನೆ. ಅದರಿಂದ ಯಾರಿಗಾದ್ರೂ ಕೆಲವು ಬಾರಿ ನೋವು ಆಗಬಹುದು. ಶಾಸ್ತ್ರದಲ್ಲಿ ಪ್ರತಿಪಾದಿತವಾದಂತಹ ವಿಷಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅದನ್ನು ಬೋಧನೆ ಮಾಡಬೇಕು. ಉಪನಿಷತ್ತಿನಲ್ಲಿ ಬಂದಿದೆ, ತಮೇವೈಕಂ ಜಾನಥ ಆತ್ಮಾನ ಅನ್ಯಾವಾಚೋ ಮುಂಚಥ. ಆ ಒಬ್ಬ ಭಗವಂತನನ್ನು ತಿಳಿಯುವ ಪ್ರಯತ್ನ ಮಾಡಿ, ಅನ್ಯಾವಾಚೋ ಮುಂಚಥ, ಕೆಲವು ಮಾತುಗಳನ್ನು ಬಿಟ್ಟು ಬಿಡಿ ಅಂತ, ಉಳಿದ ವಿಷಯಗಳನ್ನು ಬಿಟ್ಟು ಬಿಡಿ ಅಂತ. ನಾವು ಭಗವಂತನನ್ನು ಪ್ರತಿಪಾದನೆ ಮಾಡುವ ವಿಷಯವೊಂದನ್ನು ಬಿಟ್ಟು, ಅವನ ಮಹಿಮೆಯನ್ನು ಹೇಳುವ ವಿಷಯಗಳನ್ನು ಬಿಟ್ಟು ಉಳಿದು ಯಾವುದ್ಯಾವುದನ್ನು ಮೈ ಮೇಲೆ ಆವಾಹನೆ ಮಾಡಿಕೊಂಡು ಅದನ್ನು ಶ್ರವಣ ಮಾಡುವ, ಬೋಧನೆ ಮಾಡುವ ಪ್ರವೃತ್ತಿ ಮಾಡ್ತಿದ್ದೇವೆ. ಅದ್ರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಅದಕ್ಕಾಗಿ ರಂಗನಿನ್ನ ಕೊಂಡಾಡುವ ಮಂಗಳಾತ್ಮನ ಸಂಘ ಸುಖವ ಕೊಟ್ಟು ಕಾಯೋ ಕರುಣಾಸಾಗರ ಅಂತ ಅವನು ಪ್ರಾರ್ಥನೆ ಮಾಡಬೇಕು. ಅದು ಬಹಳ ಮುಖ್ಯ. ರಂಗನನ್ನ ಕೊಂಡಾಡುವ, ಹೀಗೆ ಭಗವಂತನ ಕೊಂಡಾಡುವ ಯಾರು ಮಂಗಳಾತ್ಮರಿದ್ದಾರೆ ಅವರ ಸಂಘ ನಮಗೆ ಸಿಗಬೇಕು. ಅದರಿಂದ ನಮ್ಮ ಸಾಧನೆ ಆಗ್ಲಿಕ್ಕೆ ಸಾಧ್ಯ ಅಂತ. ಸುಮ್ಮನೆ ಅನೇಕ ಜನರ ಜೊತೆ ಔಪಚಾರಿಕವಾಗಿ ಮಾತಾಡುವ ಪ್ರಸಂಗ ಬಂದಾಗ ಈ ಮಾತುಗಳು ಬಂದಿತ್ತು, ಅದನ್ನು ಇಲ್ಲಿ ಹೇಳಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.